ಶರೀಫುಗಳನ್ನು ಹೇಳುತ್ತಾ ಅವರ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ಅದು ಕಾಶ್ಮೀರದ ಕಣಿವೆಯಲ್ಲಿ, ಡೆಲ್ಲಿಯ ಮೂಲೆಗಳಲ್ಲಿ, ಹರಿಯಾಣದ ಪ್ರತಿಯೊಂದು ಗ್ರಾಮಗಳಲ್ಲಿ, ಬಿಹಾರಿನ, ಅಸ್ಸಾಮಿನ, ಯುಪಿಯ, ಗುಜರಾತಿನ ಈ ರೀತಿ ರಾಷ್ಟ್ರದ ಉದ್ದಗಲಕ್ಕೂ ಸುಮಾರು 26-27 ರಾಜ್ಯಗಳ ವಿವಿಧ ಗ್ರಾಮಗಳಲ್ಲಿ ಯೂನಿಟ್ ಸಾಹಿತ್ಯೋತ್ಸವದ ಮೂಲಕ ಆರಂಭವಾಗುವ ಈ ಪ್ರತಿಭೆಗಳ ವೇದಿಕೆ ಅಲ್ಹಮ್ದುಲಿಲ್ಲಾ ರಾಷ್ಟ್ರದಾದ್ಯಂತ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಕಳೆದ ವರ್ಷ SSFನ ಸಾಹಿತ್ಯೋತ್ಸವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದಾಗ ಯೂನಿಟ್ನಿಂದ ರಾಜ್ಯ ಮಟ್ಟದ ತನಕ ಭಾಗವಹಿಸಿದ ಪ್ರತಿಭೆಗಳ ಸಂಖ್ಯೆಯನ್ನು ನಾವು ಲೆಕ್ಕ ಮಾಡಿದೆವು. ಅದು 32,800 ದಾಟಿತ್ತು. ಕಳೆದ ವರ್ಷ ಮಾತ್ರ ಈ ಕರ್ನಾಟಕದಲ್ಲಿ ಮಾತ್ರ ಕೇವಲ 1,000 ಕಡಿಮೆ ಯೂನಿಟ್ಗಳಿರುವ ನಮ್ಮ ಈ ರಾಜ್ಯದಲ್ಲಿ ಮಾತ್ರ ನಾವು 32,000 ಪ್ರತಿಭೆಗಳಿಗೆ ಕಳೆದ ವರ್ಷ ವೇದಿಕೆಯನ್ನು ಕೊಟ್ಟಿದ್ದೇವೆ. ಈ ವರ್ಷ ಕೇರಳದಲ್ಲಿ ಮಾತ್ರ 5,300 ಯೂನಿಟ್ಗಳಲ್ಲಿ SSFನ ಸಾಹಿತ್ಯೋತ್ಸವ ನಡೆದಿದೆ. ಅಂದರೆ ಒಂದು ಸಾಹಿತ್ಯೋತ್ಸವ ಯೂನಿಟ್ನಿಂದ ರಾಷ್ಟ್ರ ಮಟ್ಟದವರೆಗೆ ಮುಗಿಯುವಾಗ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಪ್ರತಿಭೆಗಳಿಗೆ ವೇದಿಕೆ ಕೊಡುವ ರಾಷ್ಟ್ರ ಕಂಡ ಅತ್ಯಂತ ದೊಡ್ಡ ಸಾಂಸ್ಕೃತಿಕ ವಿದ್ಯಾರ್ಥಿ ಸಾಹಿತ್ಯ ಹಬ್ಬವಾಗಿ ಇಂದು ರಾಷ್ಟ್ರದಲ್ಲಿ SSFನ ಸಾಹಿತ್ಯೋತ್ಸವ ನಿಂತಿದೆ ಎಂದು ಅತ್ಯಂತ ಅಭಿಮಾನದಿಂದ ನಮಗೆ ಹೇಳಲು ಸಾಧ್ಯವಾಗುತ್ತಾ ಇದೆ. ಅದರಲ್ಲಿ ನಮಗೆ ದೊಡ್ಡ ಅಭಿಮಾನವಿದೆ. ಕಳೆದ 3 SSFನ ರಾಷ್ಟ್ರ ಮಟ್ಟದ ಸಾಹಿತ್ಯೋತ್ಸವಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ಕನ್ನಡಿಗರಾದ ನಾವಾಗಿದ್ದೆವು. ಆಂಧ್ರ ಪ್ರದೇಶದ ಗುಂಟಕಲ್ನಲ್ಲಿ, ಗೋವಾದಲ್ಲಿ, ನಂತರ ಕಳೆದ ವರ್ಷ ಗುಲ್ಬರ್ಗದ ಬಂದೇ ನವಾಜ್ ಅವರ ದರ್ಬಾರಿನಲ್ಲಿ 3 ವರ್ಷ ಸತತವಾಗಿ ರಾಷ್ಟ್ರ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ನಮಗೆ ಪ್ರಶಸ್ತಿಯನ್ನು, ನಮಗೆ ಪ್ರಥಮ ಸ್ಥಾನವನ್ನು ಗಿಟ್ಟಿಸಲು ಈ ಕರುನಾಡ ಮಣ್ಣಿನ ಮಕ್ಕಳಾದ ನಮಗೆ ಸಾಧ್ಯವಾಯಿತು. ಪಶ್ಚಿಮ ಬಂಗಾಳಕ್ಕೆ ನಮ್ಮ ಪ್ರತಿಭೆಗಳನ್ನು ಕರೆದುಕೊಂಡು ಹೋಗಿ ಅವರಿಗೆ ವೇದಿಕೆಯನ್ನು ಕೊಟ್ಟೆವು. ಗುಜರಾತಿನಲ್ಲಿ ರಾಷ್ಟ್ರ ಮಟ್ಟದ ಸಾಹಿತ್ಯೋತ್ಸವವನ್ನು ಅದ್ದೂರಿಯಾಗಿ ನಾವು ಮಾಡಿದೆವು. ಈ ರೀತಿ SSF ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕವಿರುವ 30 ರಾಜ್ಯಗಳ ಪ್ರತಿಯೊಂದು ಗ್ರಾಮಗಳಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ಬೆಳೆದು ನಿಂತಿರುವ ಒಂದು ಸಂಘಟನೆಯಾಗಿ ಬೆಳೆದಿದೆ. ಆದ್ದರಿಂದ ನಮ್ಮ ಪ್ರೀತಿಯ ಪುಟಾಣಿಗಳೊಂದಿಗೆ ಪ್ರತಿಭೆಗಳೊಂದಿಗೆ ನಮಗೆ ಹೇಳಲಿಕ್ಕೆ ಇರುವುದು ನಿಮ್ಮ ಈ ಇರುವಿಕೆ, ನಿಮ್ಮ ಈ ಭಾಗವಹಿಸಿಕೆ, ನಿಮ್ಮ ಈ ಪ್ರತಿಭೆಗಳ ಈ ಒಂದು ಕಾರ್ಯಕ್ರಮಗಳು ಇದು ಕೇವಲ ಒಂದು ಸಾಹಿತ್ಯೋತ್ಸವಕ್ಕೆ ಮಾತ್ರ ಸೀಮಿತವಾಗಬಾರದು. ಇವತ್ತು ಸಾಹಿತ್ಯೋತ್ಸವದಲ್ಲಿ ಬಂದು ಭಾಷಣ ಮಾಡ್ತೀರಿ, ಬರಹಗಳನ್ನು ಬರೆಯುತ್ತೀರಿ, ಹಾಡುಗಳನ್ನು ಹೇಳ್ತೀರಿ, ರಾಜ್ಯ ಶರೀಫುಗಳು, ವೃತ್ತಗಳು, ಕಮಾಲಿಗಳು ಆವೇಶ ಪರಿಸರವಾಗಿ 2 ದಿನ ಸಾಹಿತ್ಯ ಹಬ್ಬದಲ್ಲಿ ಪಾಲ್ಗೊಳ್ತೀರಿ. ಇನ್ನು ಈ ಟ್ರೋಫಿಯನ್ನು ತೆಗೆದುಕೊಂಡು ಹೋಗಿ ಶೋಕೇಸ್ನಲ್ಲಿಟ್ಟರೆ ನಂತರ ಬರುವ ವರ್ಷ ಅದರ ಮಧ್ಯೆ SSFನ ಯೂನಿಟ್ ಮೀಟಿಂಗ್ಗಳಲ್ಲಿ ಇವನಿಲ್ಲ, ಕಾರ್ಯಾಚರಣೆಯಲ್ಲಿ ಕಾಣಲ್ಲ, ರ್ಯಾಲಿಯಲ್ಲಿ ಎಲ್ಲೂ ಕೂಡ ಇಲ್ಲ, ಮೀಟಿಂಗ್ಗಳಿಗೆ ಪತ್ತೆ ಇಲ್ಲ, ಜುಂಬಾ ಕ್ಲಾಸ್ ನೋಟುಗಳು ಪ್ರತಿ ತಿಂಗಳು ನಡೆಯುವಾಗ ಬರುವುದೇ ಇಲ್ಲ. ಕೇವಲ ಪ್ರಶಸ್ತಿ ವಾಚಲು ಮಾತ್ರ, ಸರ್ಟಿಫಿಕೇಟ್ ಪಡೆಯಲು ಮಾತ್ರ, ಭಾಷಣ ಹಾಡುಗಳು ಹೇಳಲು ಮಾತ್ರ SSFನ ವೇದಿಕೆಯನ್ನು ನಾವು ಉಪಯೋಗಿಸುವುದಲ್ಲ. ಬದಲಾಗಿ ನಮ್ಮ ಇವತ್ತು ಅಲ್ಲಾಹನ ದೀನಿಗೆ ಬೇಕಾಗಿ ಸವೆಸಲು 5 ದಶಕಗಳ ಹಿಂದೆ ನಮ್ಮ ಉಲಮಾಗಳು ಕಟ್ಟಿಕೊಟ್ಟ SSFನ ಈ ತ್ರಿವರ್ಣ ಪತಾಕೆ ಸದಾ ಸಮಯ ನಮ್ಮ ಎದೆಯಲ್ಲಿರಬೇಕು. ಇದರ ಆದರ್ಶ ನಮ್ಮ ಎದೆಯ ಒಳಗಿರಬೇಕು. ಎದೆಯ ಒಳಗೆ SSFನ ಆ ಪ್ರಭೆ, ನೂರು ಯಾವತ್ತು ಕೂಡ ಇಟ್ಟುಕೊಳ್ಳಬೇಕು. SSFನ ಕಾರ್ಯಕರ್ತ ಅನ್ಯಾಯಗಳಿಗೆ ಇಳಿಯಲ್ಲ, ಅಕ್ರಮಗಳಿಗೆ ಸುಳಿವಿರಲ್ಲ, ಅತ್ಯಾಚಾರ, ಅನಾಚಾರಗಳಿಗೆ, ಅಶ್ಲೀಲತೆಗಳಿಗೆ, ಅನೈತಿಕತೆಗಳಿಗೆ ಯಾವತ್ತೂ ಕೂಡ SSFನ ಕಾರ್ಯಕರ್ತರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿ ನಾವು ಯಾವತ್ತೂ ಕೂಡ SSFನ ನಿಜವಾದ ಕಾರ್ಯಕರ್ತರಾಗಿರಬೇಕು. ನಮ್ಮ ನಾಲಿಗೆಯಲ್ಲಿ SSF ಕಾಣಬೇಕು, ನಮ್ಮ ಡ್ರೆಸ್ ಕೋಡ್ನಲ್ಲಿ SSF ಕಾಣಬೇಕು, ನಮ್ಮ ಹೇರ್ ಸ್ಟೈಲ್ ಅಲ್ಲಿ SSF ಕಾಣಬೇಕು, ನಮ್ಮ ಮಾತಿನಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ಕೈಯಲ್ಲಿ, ಕಾಲಲ್ಲಿ, ನಮ್ಮ ನಡುನುಡಿಗಳಲ್ಲಿ, ನಮ್ಮ ಪ್ರತಿಯೊಂದು ಹೆಜ್ಜೆಗಳಲ್ಲಿ SSF ಕಾಣಬೇಕು. ಜಮಾತ್ ಕಾಣಬೇಕು. ಆ ರೀತಿ ಈ ನಾಡು ಗೌರವಿಸುವ
ಪ್ರಬುದ್ಧ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ನಾವು ಬೆಳೆದು ನಾಡಿಗೂ ಸಮಾಜಕ್ಕೂ ದೇಶಕ್ಕೂ ಒಳಿತನ್ನು ಮಾಡುವ ಒಳ್ಳೆಯ ಸೇವಕರಾಗಿ ನಾವು ಮುಂದುವರಿಯೋಣ ಎಂದು ಮಾತ್ರ ಹೇಳುತ್ತಾ ಈ ಉಡುಪಿ ಜಿಲ್ಲೆ ಹಲವಾರು ವರ್ಷಗಳಿಂದಲೇ ಅಹ್ಲು ಸುನ್ನತಿ ವಲ್ ಜಮಾಅತಿನ ಆದರ್ಶದ ತಳಹದಿಯಲ್ಲಿ ಕಟ್ಟಿ ಬೆಳೆದಂತಹ ಒಂದು ಸುಂದರವಾದ ಜಿಲ್ಲೆಯಾಗಿದೆ. ಹಲವಾರು ಮೊಹಲ್ಲಾಗಳು ನಮ್ಮ ಮೊಹಲ್ಲಾಗಳು ಎಲ್ಲವೂ ಕೂಡ ನಮ್ಮ ಕಾರ್ಯಕರ್ತರಿರುವ ಮೊಹಲ್ಲಾಗಳು. ಅದರಲ್ಲೂ ಕೂಡ ಈ ಬಂಗ್ಲಗುಡ್ಡೆ ಎಂಬ ಈ ಪರಿಸರ ಎಷ್ಟೋ ದೊಡ್ಡ ಸಾಧಕಗಳಿಂದ ಉಲಮಾಗಳಿಂದ ಅವರ ಪಾದ ಸ್ಪರ್ಶದಿಂದ ಪುನೀತಗೊಂಡ ಪವಿತ್ರವಾದ ಮಣ್ಣಾಗಿದೆ. ತಾಜುಲ್ ಉಲಮಾರವರಿಂದ ಹಿಡಿದು ಸುಲ್ತಾನುಲ್ ಉಲಮಾರವರಿಂದ ಹಿಡಿದು ಈ ನಾಡು ಕಂಡ ಈ ಶತಮಾನ ಕಂಡ ಅಗ್ರಗಣ್ಯ ವಿದ್ವಾಂಸರೆಲ್ಲರ ಪಾದ ಸ್ಪರ್ಶದಿಂದ ಪುನೀತಗೊಂಡ ಅನುಗ್ರಹೀತವಾದ ಒಂದು ಮಣ್ಣಾಗಿದೆ ಈ ಮಣ್ಣು. ಅಲ್ಹಮ್ದುಲಿಲ್ಲಾಹ್ ಹಬೀಬರಾದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ವಲಾತ್ಗಳ ಮೂಲಕ ಸ್ವಲಾತ್ ನಗರ ಎಂಬ ಹೆಸರನ್ನು ಕೂಡ ಪಡೆದು ಧನ್ಯಗೊಂಡಿರುವ ಈ ಮಣ್ಣಿನಲ್ಲಿ ಮತ್ತು ತೈಬಾ ಗ್ಯಾರಂಟಿ ಎಂಬ ಅತ್ಯಂತ ಸುಂದರವಾದ ಸುಸಜ್ಜಿತವಾದ ಒಂದು ಸಂಸ್ಥೆ ಇದೆ. ಒಟ್ಟಿನಲ್ಲಿ ಬರಕತ್ತು ತುಂಬಿ ತುಳುಗುವ ಅತ್ಯಂತ ಸುಂದರವಾದ ವೇದಿಕೆಯಲ್ಲಿ ಇವತ್ತಿನ ಉಡುಪಿ ಜಿಲ್ಲೆಯ ಸಾಹಿತ್ಯೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಇಲ್ಲಿ ಮಾಡಿರುವಂತಹ ನಡೆಸಿರುವಂತಹ ಉಡುಪಿ ಜಿಲ್ಲಾ ಸಮಿತಿಗೂ ಈ ಡಿವಿಷನ್ ಸೆಂಟರ್ ಯೂನಿಟ್